ವಿಧದ ಹೊಸ ಥರದ ಸಾಧನೆಗಳನ್ನು ಮಾಡ್ತಕ್ಕಂಥದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇವತ್ತು ತೋರಿಸಿದ್ದಾರೆ. ಈ ಸಾರಿಯ ಒಂದು ಮನ್ ಕಿ ಬಾತ್ನಲ್ಲಿ ಏನು ತಮಿಳುನಾಡಿನಲ್ಲಿ ಬಂದಂಥ 5 ಜನರ ಸ್ನೇಹ ಕೂಟವನ್ನು ರಚನೆ ಮಾಡಿ ಯಾವ ರೀತಿಯಾದ ಟೆಕ್ನಾಲಜಿಯನ್ನು ನಾವು ಇಂಪ್ರೂವ್ ಮಾಡ್ಬೋದು, ಈ ದೇಶಕ್ಕೆ ಸಮರ್ಪಣೆ ಮಾಡ್ಬೋದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಸಬಿನಲ್ಲಿ ಯಾವುದೇ ಒಂದು ಬೇಸರಿಕೆ ಇಲ್ಲದೆ ಎಲ್ಲರಲ್ಲೂ ಕೂಡ ತನ್ನದೇ ಆದಂಥ ಒಂದು ಸದೃಢತೆಯನ್ನು, ತನ್ನದೇ ಆದಂಥ ಒಂದು ದೂರದೃಷ್ಟಿಯನ್ನು ಮತ್ತು ತಾವು ಮಾಡುವ ಕೆಲಸಗಳಿಗೆ ಖಂಡಿತ ಜನ ಮೆಚ್ಚುಗೆ ಇದೆ ಅನ್ನೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾಯಿದ್ದಾರೆ. ವಾಸ ಮಾಡ್ತಕ್ಕಂಥ 140 ಕೋಟಿಗೂ ಮೇಲ್ಪಟ್ಟು ಭಾರತೀಯರಲ್ಲಿ ಗಟ್ಟಿತನದಲ್ಲಿ ಬದುಕೋದಕ್ಕೆ, ಗಟ್ಟಿತನದಲ್ಲಿ ಬಾಳೋದಕ್ಕೆ, ಗಟ್ಟಿತನದಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮನ್ ಕಿ ಬಾತು ನಮಗೆ ಒಂದು ದೊಡ್ಡ ರಾಮಬಾಣವಾಗಿದೆ. ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂಭ್ರಮ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ. ಪ್ರತಿಯೊಂದು ತಿಂಗಳು ಕೂಡ ಅವ್ರು ಕೊಡ್ತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಣೆ ಮಾಡಿ ನಮ್ಮಲ್ಲೂ ಕೂಡ ಇರ್ತಕ್ಕಂಥ ಕೆಲವು ಅರ್ಹತೆಗಳನ್ನು ನಾವು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥದಕ್ಕೆ ಸಹಕಾರಿಯಾಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇಂಥ ಒಂದು ದೊಡ್ಡ ಚಿಂತನೆಯನ್ನು ರಾಷ್ಟ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ತುಮಕೂರು ಮಹಾಜನತೆಯ ಜನ ಸಮರ್ಪಣೆ ಮಾಡ್ತಾರೆ. ಹೋಗ್ತಾ ಇದ್ದೀನಿ, ಅಲ್ಲೇ ಹೋಗೋಣ. ಅದು ಇವತ್ತು ಇದು ಮನ್ ಕಿ ಬಾತು, ಅದು ಬಂದಾಗ ಅಲ್ಲಿ ಮಾತಾಡೋಣ, ಅಲ್ಲಿ ಬಂದಾಗ ಅದು ಮಾತಾಡೋಣ. ನೋಡಿ ನೋಡಪ್ಪ, ಆರೋಪ ಮಾಡೋರಿಗೆ ಬಾಯಿ ಒಲಿಯೋಕ್ಕಾಗೋದಿಲ್ಲ, ಅವ್ರನ್ನ ಹಿಡ್ದಾಕೋಕ್ಕೂ ಆಗೋದಿಲ್ಲ, ಕಟ್ಟಾಕೋಕ್ಕೂ ಆಗೋದಿಲ್ಲ. ಆದರೆ ನಾವು ಯಾರೂ ಕೂಡ ಆತ್ಮವಂಚನೆಗೆ ಒಳಗಾಗಬಾರ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಅನ್ನೋದನ್ನು ಮೊನ್ನೆ ದಿಶಾ ಮೀಟಿಂಗ್ನಲ್ಲಿ ತಾವುಗಳೆಲ್ಲರೂ ಕೊಡ್ತಿದ್ರಿ. 60% 50%. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನೆರವಿನ ಜೊತೆಯಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳಿಗೂ ಕೂಡ ನೆರವನ್ನು ನೀಡ್ತಕ್ಕಂಥದ್ದು, ರಾಜ್ಯವನ್ನು ಕೂಡ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕಂಡುಕೊಂಡೊಯ್ಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅವರು ಸರ್ಕಾರವನ್ನು ನಡೆಸಿದ್ದಾರೆ. ಹಿಂದೆ ಯಾವ್ಯಾವ ರೀತಿ ಇತ್ತು ಅನ್ನೋದು ಅರ್ಥ ಆಗಿದೆ. ಅವ್ರಿಗೇನಾಗಿದೆ ಮಾತಾಡಬೇಕು ಅನ್ನೋರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ವಾಸ್ತವಾಂಶವನ್ನು ತೆಗೆದುಕೊಂಡು ಚರ್ಚೆ ಮಾಡೋದಾದರೆ ನಾನು ಸದಾ ಸಿದ್ಧನಾಗಿದ್ದೇನೆ. ಮಲತಾಯಿ ಧೋರಣೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯಕ್ಕೆ ಮಾಡಿಲ್ಲ. ಅದರೊಳಗೂ ವಿಶೇಷವಾಗಿ ಕರ್ನಾಟಕಕ್ಕೆ 5 ಜನ ಮಂತ್ರಿಗಳನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಾದ ಇಲಾಖೆಗಳನ್ನು ನೀಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಮಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮಾತನಾಡೋ ಜನ ಮಾತಾಡೋದು ಬಿಟ್ಟು, ಸಂಘರ್ಷವನ್ನು ಮಾಡೋದು ಬಿಟ್ಟು ಕೇಂದ್ರದ ಜೊತೆಯಲ್ಲಿ ಕೈ ಜೋಡಿಸಿ ತಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡಿತಕ್ಕಂಥದಕ್ಕೆ ಇದೊಂದು ಪರ್ವಕಾಲ, ಒಳ್ಳೆಯ ಕಾಲ. ಇಂಥ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋದು ಕಾಂಗ್ರೆಸ್ಸಿನ ಸರ್ಕಾರದ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರಿಗೆ ನನ್ನ ವಿನಂತಿ. ಅಪ್ಪ ಒಂದು ನಿಮಿಷ ತಾಳಿ, ಒಂದು ನಿಮಿಷ ತಾಳ್ರಿ. ಯಾರು ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ, ಅನಾವಶ್ಯಕವಾಗಿ ನಾನು ಮಾತಾಡೋದಿಲ್ಲ. ಅವತ್ತಲ್ಲಿ ಬಂದಾಗ ಅಲ್ಲಿ ಕುಂತ್ಕೊಂಡಿದ್ದೆಲ್ಲ. ನೆಕ್ಸ್ಟ್ ಇನ್ನೊಂದು ದಿಶಾ ಮೀಟಿಂಗ್ ಆದಮೇಲೆ ನಿಮಗೆ ಒಂದು ಸಭೆ ಕರಿತೀನಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಬರ್ತಾಯಿದೆ, ಕೇಂದ್ರ ಸರ್ಕಾರ ಏನೇನು ಮಾಡ್ತಾಯಿದೆ ಪಟ್ಟಿ ಮಾಡೋಕ್ಕೆ ಹೇಳ್ತೀನಿ. ನಾನು ಕೊಡೋದೆ, ಅಧಿಕಾರಿಗಳು ಇದೇ ರಾಜ್ಯದವರೇ ಇದ್ದಾರೆ, ಅವ್ರ ಕೈಲೇ ಕೊಡಿಸ್ತೀನಿ. ಒಂದು ಮಾತನಾಡುವಾಗ ಅಭಿವೃದ್ಧಿಯಲ್ಲಿ ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಯಾರೂ ಮಾಡಬಾರ್ದು, ಮಾಡೋದು ಇಲ್ಲ. ಸೋಮಣ್ಣ ಕೇವಲ ತುಮಕೂರಿಗೆ ಮಾತ್ರ ಅಲ್ಲ, ಸೋಮಣ್ಣ ರಾಷ್ಟ್ರಕ್ಕೂ ಕೂಡ ಕೆಲಸ ಮಾಡಬೇಕಾಗಿದೆ. ಆದರೆ ನನ್ನ ಕ್ಷೇತ್ರದ ಜನ ಮತದಾರರಿದ್ದಾರೆ, ಅವ್ರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ನಾನು ನಿಮ್ಗೆ ಒಂದು ವಿನಂತಿ ಮಾಡ್ತೀನಿ ಮಾಧ್ಯಮದವರಿಗೆ, ಯಾವ್ಯಾವ ಹ್ಯಾಂಗನ್ನಲ್ಲಿ ಬಂದಾಗ ಏನೇನು ಕೇಳೋಕ್ಕೋ ಕೇಳಿ, ಮೊದಲು ನಿಮ್ಮ ಜಿಲ್ಲೆ ಸದುಪಯೋಗ ಪಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಯಾರೋ ಮಾತಾಡ್ತಾರೆ, ಅವರೇನೋ ಮಾಡ್ಕೋತಾರೆ, ಅದ್ರ ಅವಶ್ಯಕತೆ ನಮಗಿಲ್ಲ. ನಿಮಗೇನು ಅನ್ನಿಸ್ತದೋ, ನಿಮ್ಮ ಅನುಭವ ಏನಿದೆಯೋ ನನಗೇನಾದ್ರು ಹೇಳಿ. ನಾನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡರಲ್ಲೂ ಕೂಡ ಕೆಲಸವನ್ನು ಮಾಡ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಅದನ್ನು ಮಾಡಿಸೋಣ. ಮಧುಗಿರಿಯಲ್ಲಿ 10,000 ಕೋಟಿ ತರ್ತೀನಿ ಹೇಳಿದರೆ ಒಂದು ನಿಮಿಷ ತಾಡ್ರಿ.
ಇವೆಲ್ಲ ಎಷ್ಟು ಸಾವಿರ ಕೋಟಿ ಆಗಿದೆ, ಎಷ್ಟು ಒಂದು ನಿಮಿಷ ತಾಳ್ರಿ. ಇದೆಲ್ಲ ಯಾವ್ಯಾವ ಕೋಟಿ ಇದು, ಯಾವ್ಯಾವ ಕೋಟಿ ಅಪ್ಪ ಇದೆಲ್ಲ ಯಾವ್ಯಾವ ಕೋಟಿ? 10 ಕೋಟಿ ಅಲ್ಲ, 10,000 ಕೋಟಿ ಅಲ್ಲ, ಅದು ಇನ್ನೂ ಎಲ್ಲೆಲ್ಲಿ ಹೋಯ್ತದೆ ಅಂತ ನೋಡ್ತಾ ಇರಿ. ಬರೀ ರೈಲ್ವೆ ಯೋಜನೆ ಒಂದೇ 8-9 ಸಾವಿರ ಕೋಟಿ ಆಗ್ತಾಯಿದೆ. ಮತ್ತು ಬೇರೆ ಬೇರೆ ಏನಂತ ಕೊಡ್ತೀವಿ, ಸ್ವಲ್ಪ ತಡ್ಕೊಳ್ರಪ್ಪ. ಒಂದು ತಿಳ್ಕೊಳ್ಳಿ, ಯಾವತ್ತೂ ಕೂಡ ನೀವೆಲ್ಲ ಬೇಡ, ಮೊಸರಲ್ಲಿ ಕಲ್ಲು ಹಿಡ್ಕೋ ಕೆಲಸ ಮಾಡಬೇಡಿ. ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ, ಅಭಿವೃದ್ಧಿ ಅನ್ನೋದು ಒಂದು ದಿನದ ಕಾರ್ಯ ಅಲ್ಲ. ಅಭಿವೃದ್ಧಿ ಅನ್ನೋದು ಒಂದು ದಿನದ ಕಾರ್ಯ ಅಲ್ಲ, ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಚರ್ಚೆ ನಡೀತಾ ಇದೆ. ಅಪ್ಪ ಅವ್ರ ಪಾದ ಕಂಡು ಬಿಟ್ಬಿಟ್ರು ನಮಗೆ.